ಉತ್ತರ ಕರ್ನಾಟಕದ ಮಹಿಳಾ ಏನು ಶಿಕ್ಷಣ ವಿಚಾರವಾಗಿ ಸಾಪ್ತಾಹಿಕ ಮಹಿಳಾ ವಿಶ್ವವಿದ್ಯಾಲಯ ಏನು ಅನ್ನಿಸ್ತಿದೆ? ತುಂಬ ಹೆಮ್ಮೆ ಅನ್ನಿಸ್ತಿದೆ ಸರ್. ಯಾಕೆಂತಂದರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಜ್ಯ ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ಬೋದು ಕಲಾವಿದೆಯಾಗಿ, ಆದರೆ ಒಂದು ವಿಶ್ವವಿದ್ಯಾಲಯ ನಿಲಯ ಇದೆಯಲ್ಲ, ಅದರಲ್ಲೂ ಮಹಿಳಾ ವಿಶ್ವವಿದ್ಯಾನಿಲಯ ನನಗೆ ಗುರುತಿಸಿ ಈ ಡಾಕ್ಟ್ರೇಟ್ ಪದವಿಯನ್ನು ಕೊಡೋದಿದೆಯಲ್ಲ, ನನಗೆ ತುಂಬ ನನ್ನ ತಂದೆ ತಾಯಿಯರ ಮತ್ತು ಗುರು ಹಿರಿಯರ ಆಶೀರ್ವಾದ ಅಂತಲೇ ನಾನು ಭಾವಿಸ್ತೀನಿ. ನನಗೆ ತುಂಬ ಹೆಮ್ಮೆ ಅನಿಸಿದೆ. ಏನು ಹೇಳ್ತಿರ್ಬೇಕು ಈ ಭಾಗದ ಮಹಿಳಾ? ಈ ಭಾಗಕ್ಕೂ ನನಗೂ ಅದು ಯಾವ ರೀತಿಯ ಸಂಬಂಧ ನಂಗೆ ನಿಜವಾಗ್ಲೂ ಅನಿಸುತ್ತೆ, ಒಂದು ಜನ್ಮದಲ್ಲಿ ಇರಬೇಕು. ನಾನು MLC ಆಗಿ ಮೊಟ್ಟ ಮೊದಲ ಬಾರಿಗೆ ಸುವರ್ಣ ಸೌಧನೇ ನಾನು ತಗೊಂಡಿದ್ದು, ಅಲ್ಲೇ ನಾನು ಅಂದರೆ ವಿಧಾನ ಪರಿಷತ್ ಸದಸ್ಯರಾಗಿ ಬಂದಿದ್ದು. ಅಥವಾ ನಾನು ಇಲ್ಲಿ ಶೂಟಿಂಗ್ ಬಂದಾಗ ನನ್ನ ಮಗ ನನ್ನ ಹೊಟ್ಟೆಲಿದ್ದಾನೆ ಎಂದು ಗೊತ್ತಾಗಿದ್ದು. ಆಮೇಲೆ ಅವನನ್ನು ಹುಟ್ಟಿದಾಗಿ 2 ತಿಂಗಳು ಆದಮೇಲೆ ತಿರ್ಗಿ ಇಲ್ಲಿಗೆ ಫಸ್ಟ್ ಸತಿ ಅವನಿಗೆ ಇದೇ ಸುವರ್ಣಸೌಧಕ್ಕೆ ಕರ್ಕೊಂಡು ಬಂದಿದ್ದು. ಇವೆಲ್ಲವೂ ಒಂಥರ ಒಳ್ಳೊಳ್ಳೆಯ ನೆನಪುಗಳು. ಹಾಗೆ ನನ್ನ ಸಾವಿತ್ರಿಬಾಯಿ ಫುಲೆ ಆಗಿರಲಿ, ಕೆಲವು ಸನ್ನಿವೇಶಗಳು, ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಪಿಕ್ಚರ್ ಶೂಟಿಂಗ್ ಆಗಿರಲಿ, ಕರಿಮೇಲೆ ಕಗ್ಗತ್ತಲು ಶೂಟಿಂಗ್ ಆಗಿರಲಿ, ಕೆಲವು ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಈ ಭಾಗದಲ್ಲಿ ಶೂಟಿಂಗ್ ಆಗಿದ್ದಾವೆ. ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ನನಗೆ ಅವಿನಾಭಾವ ಸಂಬಂಧ ಇದೆ ಈ ಭೂಮಿಗೂ ನನಗೂ ಅಂತ ಅನಿಸುತ್ತೆ. ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ನಾನು ವಿಧಾನ ಪರಿಷತ್ ಸದಸ್ಯಳಾದಾಗ ಅತಿ ಹೆಚ್ಚು ವಿಶ್ವವಿದ್ಯಾನಿಲಯದ ಬಗ್ಗೆ ಏನಾದರೂ ಮಾತಾಡಿದರೆ ಅದು ಇದೇ ಮಹಿಳಾ ವಿಶ್ವವಿದ್ಯಾನಿಲಯದ ಬಗ್ಗೆ ಮಾತಾಡಿದ್ದೀನಿ. ಅನುದಾನದ ಬಗ್ಗೆ ಆಗಲಿ, ಬ್ಯಾಕ್ಲಾಗ್ ಬಗ್ಗೆ ಆಗಲಿ. ಆವಾಗ ಅಂಬರೀಷ್ ಅವರು ಮಂಡ್ಯದ ಉಸ್ತುವಾರಿ ಸಚಿವರಾಗಿದ್ದರು. ಆವಾಗ ಅವರ ವಿಶ್ವವಿದ್ಯಾನಿಲಯಕ್ಕೆ ಒಂದೇ ವರ್ಷ ಆಗಿದ್ರು 30 ಕೋಟಿ ಅನುದಾನ ತೊಗೊಂಡೋಗಿದ್ರು ಅವರ ಬಲದಿಂದ. ಆಗ ನಾನು ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾನೆ, ಯಾಕಂದರೆ ಅವ್ರು ನನಗೆ ಕಲಾವಿದರಲ್ಲಿ ಹಿರಿಯ ಕಲಾವಿದರು, ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾನೆ. ಇಲ್ಲಿ 15 ವರ್ಷ ಆದರೂ ಕೂಡ ಅದೇ 15 ಕೋಟಿಗಳಷ್ಟೇ ಅನುದಾನ ಬಂದಿತ್ತು. ಇಲ್ಲಿ ಭಾಳ ಅತಿ ಕಡಿಮೆ ಅನುದಾನವನ್ನು ಕೊಟ್ಟಿದ್ದರು. ಆವಾಗ ನಾನು ಮಾತಾಡಿದ್ದೆ, ಆವಾಗ ಅನುದಾನವನ್ನು ಹೆಚ್ಚು ಮಾಡಿದರು. ನನಗೆ ಈ ಥರದ ಒಂದು ಡಾಕ್ಟ್ರೇಟ್ ಸಿಗುತ್ತೆ ಅದಕ್ಕೆ ಮಾತಾಡಿದ್ದೀನಿ ಅಂತಲ್ಲ, ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಇರುವ ಒಂದೇ ಒಂದು ಮಹಿಳಾ ವಿಶ್ವವಿದ್ಯಾನಿಲಯ ಇದಾಗಿರೋದ್ರಿಂದ ಇದಕ್ಕೆ ಅತಿ ಹೆಚ್ಚು ಅನುದಾನಗಳು ಆಗಬೇಕು, ಮತ್ತು ಇಲ್ಲಿ ಹಲವಾರು ಕೋರ್ಸ್ಗಳನ್ನು ಇಂಟ್ರಡ್ಯೂಸ್ ಮಾಡಬೇಕು. ಮತ್ತು ಬ್ಯಾಕ್ಲಾಗ್ ಇವಾಗ ಇಲ್ಲ ಅನಿಸುತ್ತೆ, ಎಲ್ಲ ತುಂಬಿದೆ ಅಂತ ಅನಿಸುತ್ತೆ, ಆವಾಗಿತ್ತು. ಸೊ ಇದನ್ನೆಲ್ಲ ನಾನು ಮೊದಲೇ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೂ ಕೂಡ ಖುಷಿ ಅನಿಸುತ್ತೆ. ಈಗಲೂ ಕೂಡ ಏನಾದರೂ ಅವಕಾಶಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ.